ಶತ್ರುಜಿತ್ ರಾಜನ ಬಳಿಗೆ ಒಮ್ಮೆ ಗಾಲವ ಋಷಿಗಳು ಬಂದಿದ್ದಾರೆ. ಒಂದು ಕುದುರೆಯನ್ನು ಹಿಡ್ಕೊಂಡು ಬಂದರು. ಆಶ್ರಮಕ್ಕೆ ಬಂದವರು ಹೇಳ್ತಾರೆ, ಪ್ರತ್ಯುವಾಚ ಚ ರಾಜಾನಂ ಸಮುಪೇತ್ಯಾಶ್ರಮಂ ಮಮ. ಒಬ್ಬ ಪಾಪಿಷ್ಠನಂತಹ ದೈತ್ಯ ಬೇರೆ ಬೇರೆ ಆನೆಯ ರೂಪ, ಸಿಂಹದ ರೂಪ, ಹಂದಿಯ ರೂಪ, ಬೇರೆ ಬೇರೆ ರೂಪದಲ್ಲಿ ಬಂದು ತಪಸ್ಸು ಮಾಡುವ ನಮಗೆಲ್ಲ ಉಪದ್ರವವನ್ನು ಕೊಡ್ತಾನೆ. ಇನ್ನಿತರ ಬೇಕಾದಷ್ಟು ದೈತ್ಯರು ಉಪದ್ರವ ಕೊಡ್ತಾ ಇದ್ದಾರೆ. ಸಮಾಧಿಯ ಮೂಲಕವಾಗಿ ಏಕಾಗ್ರತೆಯನ್ನು ಸಂಪಾದಿಸಿಕೊಳ್ಳಿಕ್ಕೆ ವಿಘ್ನ ಉಂಟು ಮಾಡ್ತಾ ಇದ್ದಾರೆ. ಮೌನವ್ರತವನ್ನು ಧಾರಣೆ ಮಾಡಲಿಕ್ಕೆ ಆಗುವುದಿಲ್ಲ. ಹೀಗೆ ಏನಿದ್ರೂ ವಿಘ್ನ ವಿಘ್ನ ವಿಘ್ನ, ಒಂದು ತಪಸ್ಸು ಮಾಡಲಿಕ್ಕೆ ಆಗುವುದಿಲ್ಲ. ವಸ್ತು ನಾವು ತಪಸ್ಸಿನ ಮೂಲಕ ಅವರನ್ನು ಸುಟ್ಟು ಬೂದಿ ಮಾಡಬಹುದು. ಆದರೆ ನಾವು ಕಷ್ಟಪಟ್ಟು ಸಂಪಾದಿಸಿದ ತಪಸ್ಸನ್ನು ಯಾವನೋ ಒಬ್ಬ ದುಷ್ಟನ ಸಂಹಾರಕ್ಕೆ ಅಂತ ಬಳಕೆ ಮಾಡಿಕೊಂಡ್ರೆ ಅದಕ್ಕೇನು ಬೆಲೆ ಉಂಟು? ತತ್ಕ್ಲೇಶಿತೇನ ನಿಶ್ವಾಸೋ ನಿರೀಕ್ಷಾಂಬುರ ಉಜ್ಜಿತ. ಆದ್ದರಿಂದ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ ಆವಾಗ ಮೇಲುಭಾಗದಿಂದ ಒಂದು ಕೆಳಕ್ಕೆ ಕುದುರೆ ಬಿತ್ತು ನನ್ನ ಮುಂಭಾಗದಲ್ಲಿ. ತಥೋಂಬರ ತಲಾತ್ಸದ್ಯ ಪತಿತೋಯಂ ತುರಂಗಮ. ನನ್ನ ಜೊತೆಯಲ್ಲಿ ಉಂಟಲ್ಲ ಈ ಕುದುರೆ, ಇದು ಮೇಲೆ ಭಾಗದಿಂದ ಕೆಳಕ್ಕೆ ಬಿದ್ದ ಕುದುರೆ. ಇದು ಜೊತೆಯಲ್ಲಿ ಒಂದು ಮಾತು ಕೇಳಿಸಿತು. ಇದು ಇಡೀ ಭೂಮಿಯನ್ನು ತಿರುಗಬಲ್ಲದು, ಆಯಾಸಗೊಳ್ಳದೆ ತಾನು ಎಷ್ಟು ವೇಗವಾಗಿ ಬೇಕಾದರೆ ಸಾಗಬಲ್ಲದು, ಅಷ್ಟು ಸಾಮರ್ಥ್ಯಕ್ಕೆ ಉಂಟು. ಇದು ಸೂರ್ಯ ಕೊಟ್ಟ ಕುದುರೆ, ನೀ ತೆಗೆದುಕೋ. ಇದು ಪಾತಾಳ ಸೇರ್ತದೆ, ನೀರಿನಲ್ಲಿ ಹೋಗ್ತದೆ, ಆಕಾಶದಲ್ಲಿ ಹೋಗ್ತದೆ. ಇದಕ್ಕೆ ಗೊತ್ತಿಲ್ಲದಿರುವ ದಾರಿ ಇಲ್ಲ, ಹೇಗೆ ಬೇಕೋ ಹಾಗೆ ಸಾಗುವ ಕುದುರೆ. ಯಾವ ದಿಕ್ಕಿನಲ್ಲೂ ಬೇಕಾದರೂ ಹೋಗ್ತದೆ, ಎಲ್ಲೂ ಇದಾಗುವುದಿಲ್ಲ. ಆದ್ದರಿಂದಲೇ ಭೂಮಿಯನ್ನು ಅಶಾಂತವಾಗಿ ಸಂಚಾರ ಮಾಡ್ತದೆ. ಆದ್ದರಿಂದಲೇ ಇದಕ್ಕೆ ಹೆಸರು ಕುವಲಯ ಅಂತ. ಕು ಅಂತಂದರೆ ಭೂಮಿ. ಇಡೀ ಭೂಮಿಯಲ್ಲಿ ಮೇಲೆ ಕೆಳಗೆ ನೀರು ಮತ್ತೊಂದು ಕಡೆ ಎಲ್ಲ ಕಡೆಯಲ್ಲಿ ಸಂಚಾರ ಮಾಡ್ತದೆ. ಆದ್ದರಿಂದ ಇದಕ್ಕೆ ಕುವಲಯ ಅಶ್ವ ಅಂತ ಹೆಸರು. ಲೋಕದಲ್ಲಿ ಇದಕ್ಕೆ ಹೆಸರು ಇದಕ್ಕೆ ಕೊಡುವಂಥದ್ದು. ಈ ಪಾಪಿಷ್ಠನಾದಂತಹ ದೈತ್ಯ ಏನಿದ್ದಾನೆ, ಆ ದಾನವನ್ನು ನಿನ್ನ ಮಗ ಈ ಕುದುರೆಯನ್ನು ಏರಿ ಅವನನ್ನು ಸಂಹಾರ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ. ಆ ಮಾತು ಕೇಳಿಸಿಕೊಂಡು ಗಾಲವರು ಹೇಳ್ತಾರೆ, ಈ ಕುದುರೆ ಆ ರೀತಿದ್ದು, ಇದನ್ನು ಏರಿಕೊಂಡು ಯುದ್ಧ ಮಾಡಿದರೆ ಇವನ ಋತಧ್ವಜನ ಮಗ, ಶತ್ರುಜಿತನ ಮಗ ಋತಧ್ವಜ ತಾನು ಯುದ್ಧ ಮಾಡಿದರೆ ಅವನನ್ನು ಕೊಲ್ಲಬಹುದು ಅಂತ ಮಾತು ಕೇಳಿದೆ. ಅದಕ್ಕೋಸ್ಕರ ಈ ಅಶ್ವರತ್ನವನ್ನು ಸ್ವೀಕಾರ ಮಾಡಬೇಕು, ನಿನಗೆ ಕೊಡ್ತಾ ಇದ್ದೇನೆ. ನಿನ್ನ ಮಗನಿಗೆ ಅಪ್ಪಣೆ ಕೊಡು ಆ ದೈತ್ಯನನ್ನು ಸಂಹಾರ ಮಾಡುವುದಕ್ಕೆ. ಕೇಳಿ ಅಪ್ಪ ಹೇಳ್ತಾನೆ, ಸರಿ ಅಂತ ಮಗ ಹೇಳ್ತಾನೆ, ನನಗೆ ಅಪ್ಪಣೆ ಕೊಡಬೇಕು ಅಂತಂದ ಋತಧ್ವಜ. ಆಯಿತು ಅಂತ ಸಂತೋಷದಿಂದ ಅವನಿಗೆ ಮಂಗಲ ಇವಳನ್ನೆಲ್ಲ ಮಾಡಿ ಕೊಟ್ಟು ಕಳುಹಿಸಿದ. ಕರ್ಕೊಂಡು ಹೋದರು, ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋದರು. ಗಾಲವೇನ ಸಮಂ ಗತ್ವಾ ನೃಪಪುತ್ರೇಣ ತೇನ ಯತ್ ಕೃತಂ ತತ್ಕಥ್ಯತಾಂ ಪುತ್ರೋ ವಿಚಿತ್ರಾಯುಧ ಯೋಧಿನ. ಅಪ್ಪ ಹೇಳ್ತಾನೆ, ಅದನ್ನು ಹೇಳಪ್ಪ ಏನದು ಅಂತ. ಸರಿ ಅಂತ ಅವನ ಆಶ್ರಮಕ್ಕೆ ಹೋದವ. ಅವರ ಯಜ್ಞಾದಿಗಳಲ್ಲಿ ನಡೆಯುವಾಗ ವಿಘ್ನಕಾರಕರಂಥ ದೈತ್ಯರು ಎಲ್ಲಿಂದ ಬರ್ತಾರೆ, ಹೇಗೆ ಬರ್ತಾರೆ ಎಂಬುದನ್ನು ಗಮನಿಸಿಕೊಂಡು ಕುದುರೆಯನ್ನು ಏರಿ ಸಿದ್ಧನಾಗಿ ಇದ್ದ. ಆವಾಗ ಸಂಧ್ಯಾಕಾಲ, ಇವರು ಸಂಧ್ಯಾವಂದನೆಗೆ ಅಂತ ಹೊರಟಿದ್ದಾರೆ ಗಾಲವರು. ಆ ದೈತ್ಯ ಏನು ಮಾಡಿದ್ದಾನಂತಂದರೆ ಒಂದು ಹಂದಿಯ ರೂಪವನ್ನು ಪಡ್ಕೊಂಡು ಇಲ್ಲಿ ಇವರನ್ನು ಎಲ್ಲ ಹಾಳು ಮಾಡಬೇಕು ಅಂತ ಬಂದಿದ್ದಾನೆ. ಯಾಕೆ ಅಂತಂದರೆ ಅವನಿಗೆ ಈ ವ್ಯಕ್ತಿ ಬಂದು ಇಲ್ಲಿ ನಿಂತಿದ್ದಾನೆ ಅಂತ ಗೊತ್ತಿಲ್ಲ ಅವನಿಗೆ. ಕುವಲಯಾಶ್ವವನ್ನು ಏರಿ ಋತಧ್ವಜ ಸಿದ್ಧನಾಗಿ ನಿಂತಿದ್ದಾನೆ ಅಂತ ಗೊತ್ತಿಲ್ಲದೆ ತಾನು ಬಂದ. ತಕ್ಷಣದಲ್ಲೇ ಬಾಣವನ್ನು ಪ್ರಯೋಗ ಮಾಡಿ, ಒಂದು ಅರ್ಧ ಚಂದ್ರಾಕಾರದಲ್ಲಿರುವಂತಹ ಬಾಣವನ್ನು ಪ್ರಯೋಗ ಮಾಡಿ, ಚಾರು ಚಿತ್ರೋಪಶೋಭಿತಂ ನಾರಾಚಾ ಬಿಹತ ಶೀಘ್ರಂ ಆತ್ಮತ್ರಾಣ ಪರೋ ಮೃಗ ಪ್ರಯೋಗ ಮಾಡಿದ್ದಾನೆ. ತಕ್ಷಣದಲ್ಲೇ ಅದು ಗಿರಿಪಾದ ಸಂಬಾಧಾಂ ಸೋತ್ಯಾಕ್ರಾಮನ್ ಮಹಾಟವೀಂ, ಅದು ಇದರ ಒಳಗಡೆ ಕಾಡಿನ ಒಳಗಡೆ ಪ್ರವೇಶ ಮಾಡಿತು. ಆ
ಅದನ್ನು ಅನುಸರಿಸಿಕೊಂಡು ವೇಗವಾಗಿ ಆ ಕುದುರೆ ನೇರಿಕೊಂಡು ತಾನು ರಾಜಪುತ್ರ ಹೋಗಿದ್ದಾನೆ. ಎಷ್ಟೋ 1000 ಯೋಜನೆಗಳು ಹೋದ ನಂತರದಲ್ಲಿ ಧರಣ್ಯಾಂ ವಿವೃತೆ ಗರ್ತೆ ನಿಪಪಾತ ಲಘುಕ್ರಮ. ಆ ಋತಧ್ವಜ ಭೂಮಿ ಅಲ್ಲಿ ಅವನು ಸಾಗ್ತಾ ಇರುವಾಗ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಹೊಂಡ ಕಾಣಿಸ್ತು. ಹೊಂಡದ ಒಳಗಡೆ ದಪ್ಪನೆ ಬಿದ್ದ. ಆ ಬಿದ್ದ ಮೇಲೆ ಎಲ್ಲ ಕಡೆ ನೋಡ್ತಾನೆ, ಎಲ್ಲ ಕತ್ತಲೆ 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 ಕತ್ತಲೆ, ಏನೂ ಇಲ್ಲ, ಅಲ್ಲಿ ದೀಪದ ವ್ಯವಸ್ಥೆ ಇಲ್ಲ. ಅಷ್ಟೊತ್ತಿಗೆ ಮೃಗವೂ ಕಾಣಿಸಲಿಲ್ಲ. ದೂರದಲ್ಲಿ ಒಂದು ಅಗ್ನಿಯ ಬೆಳಕು ಕಾಣಿಸ್ತಾ ಉಂಟು, ಪ್ರಕಾಶ ಕಾಣಿಸ್ತಾ ಉಂಟು, ದೀಪದ ಬೆಳಕು ಕಾಣಿಸ್ತಾ ಇತ್ತು. ಆ ದೀಪದ ಬೆಳಕಲ್ಲಿ ಏನೋ ಸುವರ್ಣ ಸೌಧ ಎಲ್ಲ ಇದ್ದಂತೆ ಕಾಣಿಸ್ತಾ ಇತ್ತು. ಬಂಗಾರದ ಕಂಬಗಳು ಎಲ್ಲ, ದೊಡ್ಡ ಅರಮನೆಗಳೆಲ್ಲ ಇಂದ್ರದೇವರ ಭವನದಂತೆ ಇತ್ತಂತೆ. ಸರಿ ಅಂತ ಅದರ ಸಮೀಪಕ್ಕೆ ಹೋದ, ಒಳಗಡೆ ಪ್ರವೇಶ ಮಾಡಿದ, ಯಾರೂ ಅದರಲ್ಲಿ ಕಾಣಿಸ್ತಾ ಇಲ್ಲ. ಕೊನೆಗಾಗುವಾಗ ಆ ಕಡೆ ತಿರುಗುವಾಗ ಒಬ್ಬಳು ಹೆಣ್ಮಗಳು ಕಾಣಿಸ್ತಳು. ಅವಳಲ್ಲಿ ಕೇಳ್ತಾಳೆ, ನೀನು ಯಾರು, ಇಲ್ಲಿ ಏನು ಅಂತ. ಅವರು ಏನೂ ಮಾತಾಡಲಿಲ್ಲ. ಅವಳು ಕಾಣಿಸಿದ ಹೆಣ್ಣು ತಕ್ಷಣದಲ್ಲೇ ನೋವಾಚ ಕಿಂಚಿತ್ ಪ್ರಾಸಾದಂ ಆರುರೋಹಚ ಭಾಮಿನಿ, ಅವಳು ಯಾವುದೋ ಒಂದು ಉಪ್ಪರಿಗೆ ಕಡೆಗೆ ಹೋದಳು. ಅವನು ಕೂಡ ಏನು ಮಾಡಿಕೊಂಡ ಅಂದರೆ ಆ ಕುದುರೆಯನ್ನು ಒಂದು ಕಡೆಯಲ್ಲಿ ಕಟ್ಟಿದ. ಅವಳು ಯಾವ ಜಾಗದಲ್ಲಿ ಹೋದಳೋ ಅಲ್ಲೇ ಜಾಗದಲ್ಲಿ ನೋಡಿದ್ರು ಹೋದ. ಹೋಗುವಾಗ ಅಲ್ಲಿ ಒಂದು ಬಂಗಾರದ ಪರ್ಯಂಕದಲ್ಲಿ ಒಬ್ಬಳು ಅತ್ಯಂತ ರತಿಯಂತೆ ಸುಂದರಿಯಾದ ಹೆಣ್ಮಗಳು ಕೂತಿದ್ದಳು. ಅವಳು ವರ್ಣನೆ ಮಾಡ್ತಾಳೆ ಹೇಗಿದ್ದಳು ಅಂತ. ಸುಂದರಿಯಾಗಿದ್ದಳು, ಸರ್ವಾಂಗ ಸುಂದರಿಯಾಗಿದ್ದಳು. ಅವಳು ಇವನನ್ನು ನೋಡಿದ ತಕ್ಷಣದಲ್ಲೇ ಆಶ್ಚರ್ಯ ಆಗ್ತದೆ, ಅವಳಿಗೆ ನಾಚಿಕೆನೂ ಆಗ್ತದೆ. ಪೂರ್ತಿ ಇವನ ವಶವಾಗಿಬಿಟ್ಲು ಅವಳು. ಇವನು ಗಂಧರ್ವನೋ ಯಕ್ಷನೋ ವಿದ್ಯಾಧರನೋ ಯಾರಪ್ಪ ಇವನು ಅಂತ ಯೋಚನೆ ಮಾಡ್ತಾ ಕೊನೆಗಾಗುವಾಗ ಅವಳಿಗೆ ಮೂರ್ಛೆ ಬಂದು ಹೋಗ್ತದೆ ಆ ಹೆಣ್ಮಗಳಿಗೆ. ಪಕ್ಕದಲ್ಲಿ ಇವನು ಮೊದಲು ಕೇಳಿದನಲ್ಲ ಯಾರು ಅಂತ, ಅವಳು ಬಂದವಳು ಸಮಾಧಾನ ಪಡಿಸ್ತಾಳೆ. ಹೆದರಬೇಡೇನು ಅಂತ ಹೇಳ್ತಾ ಇದ್ದಾಳೆ. ಅವಳು ಆ ಮೂರ್ಛಿತಳಾದ ಆ ಹೆಣ್ಮಗಳಿಗೆ ಮೊದಲು ಇವನಿಗೆ ದೊರಕಿದಂತಹ ಹೆಣ್ಮಗಳು ಗಾಳಿ ಹಾಕಿದ. ಅಂದರೆ ಅವಳ ಪರಿಚಾರಕಿ ಇವಳು, ಪರಿಚಾರಕಿಯ ಸ್ಥಾನದಲ್ಲಿ ಇರುವವಳು ಅಷ್ಟೇ, ಪರಿಚಾರಕಿ ಅಲ್ಲ, ಆ ಸ್ಥಾನ ಅವಳಿಗೆ ಗಾಳಿ ಹಾಕಿ ಎಲ್ಲ ಅವಳನ್ನು ಸೇವಿಸ್ತಾ ಇದ್ದರು. ಸಾಚಾಸ್ಮೈ ಕಥಯಾಮಾಸ ನೃಪಪುತ್ರಾಯ ವಿಸ್ತರಾತ್. ಅವಳು ಹೇಳ್ತಾಳೆ, ಮೋಹಕ್ಕೆ ಏನು ಕಾರಣ ಅಂತ. ನಿನ್ನನ್ನು ನೋಡಿದ್ರಿಂದ ನಿನ್ನ ರೂಪಾದಿಗಳಿಗೆ ಮನಸೋತು ಇವಳಿಗೆ ಮೂರ್ಛೆ ಬಂದಿದೆ. ಯಾರಿವಳು, ಇಲ್ಲಿ ಯಾಕೆ ಇದ್ದಾಳೆ ಅಂತ ಕೇಳಿದರೆ ಆ ಸಖಿ ಹೇಳ್ತಾಳೆ, ಗಂಧರ್ವ ರಾಜ ವಿಶ್ವಾವಸು ಅಂತ ಅವಳ ಮಗಳು ಇವಳಿಗೆ ಮದಾಲಸ ಅಂತ ಹೆಸರು. ವಜ್ರಕೇತು ಎಂಬಂತಹ ದಾನವನ ಮಗನಾದಂತಹ ಪಾತಾಳಕೇತು ಅವನೇನು ಮಾಡಿದ್ದಾನೆ ಅಂತಂದರೆ ಇವಳನ್ನು ಈ ಭಾಗದಲ್ಲಿ ತಂದು ಇಟ್ಟಿದ್ದಾನೆ, ಅಪಹಾರ ಮಾಡಿ ತಂದಿಟ್ಟಿದ್ದಾನೆ. ಯಾಕೆ ಅಂತಂದರೆ ಮುಂದಕ್ಕೆ ಬರುವ, ಇವತ್ತು ತ್ರಯೋದಶಿ ಅಲ್ವಾ, ಬರುವ ತ್ರಯೋದಶಿ ದಿವಸದಲ್ಲಿ ಇವಳನ್ನು ಮದುವೆ ಆಗಬೇಕು ಅಂತ. ಆಗಾಮಿನ್ಯಾಂ ತ್ರಯೋದಶ್ಯಾಂ ಉದ್ವಕ್ಷತಿ ಕಿಲಾಸುರ. ಹಾಗೆ ಅಂತ ಇವಳು ಅವನಿಗೆ ಯೋಗ್ಯಳಾದವಳಲ್ಲ ಎಂಬುದನ್ನು ದೇವ ಹಸುವಾದ ಗೋಮಾತೆ ಸುರಭಿ ಮೊದಲು ಹೇಳಿದ್ದಾಳೆ. ಆ ದಾನವ ಇವಳನ್ನು ಮದುವೆ ಆಗುವುದಕ್ಕೆ ಆಗುವುದಿಲ್ಲ. ಮರ್ತ್ಯಲೋಕದಿಂದ ಬಂದಂತಹ ಒಬ್ಬ ವ್ಯಕ್ತಿ ಆ ದಾನವನನ್ನು ಸಂಹಾರ ಮಾಡಿ ಇವಳನ್ನು ಮದುವೆ ಆಗುತ್ತಾನೆ ಅಂತ. ನನ್ನ ಹೆಸರು ಕುಂಡಲಿನಿ ಅಂತ, ಕುಂಡಲ ಅಂತ ಹೆಸರು ನಂದು. ನಾನು ಅವಳಿಗೆ ಸಖಿಯಾಗಿ ಇಲ್ಲಿ ತನಕ ಇದ್ದೇನೆ. ಅವಳನ್ನು ಪಡೆಯಬೇಕಾದ ಗಂಡು ಬರುವ ತನಕ ಅವಳ ಜೊತೆಯಲ್ಲಿ ಇರೋದು. ಅನಂತರ ನನ್ನ ಸಾಧನೆ ಬೇರೆ ಉಂಟು, ನಾನು ಹೊರಟು ಹೋಗೋಳು ಅಂತ ತನ್ನ ಬಗ್ಗೆ ತನ್ನ ಪರಿಚಯನೂ ಹೇಳ್ಕೊಳ್ತಾಳೆ. ಆದ್ದರಿಂದ ಪಾತಾಳಕೇತು ತಾನು ಹಂದಿಯ ರೂಪವನ್ನು ಧಾರಣೆ ಮಾಡಿ ತೊಂದರೆ ಕೊಟ್ಟ ಸಂದರ್ಭದಲ್ಲಿ ಯಾರದ್ದೋ ಒಬ್ಬ ಪುರುಷನ ಬಾಣಕ್ಕೆ ತುತ್ತಾಗಿ ತಾನು ಸತ್ತಿದ್ದಾನೆ.
ಆದರೆ ನೀನು ಕಾಣಿಸಿಕೊಂಡಿದ್ದಿ. ಈಗ ಅವಳು ಮೂರ್ಛೆ ಬರುವುದಕ್ಕೆ ಕಾರಣ ಏನು ಅಂತಂದರೆ, ಸುರಭಿ ಹೇಳಿದ ಮಾತು, ಆ ದೈತ್ಯನನ್ನು ಕೊಂದವನನ್ನು ಇವಳು ಮದುವೆ ಆಗ್ತಾಳೆ ಅಂತ. ಈ ಜಾಗದಲ್ಲಿ ನೋಡಿದರೆ ನೀನು ಬಂದಿದ್ದಿ. ಇದು ಮನುಷ್ಯರಿಗೆ ಗಮ್ಯವಾದ ಇದು ಆ ಸ್ಥಳ ಅಲ್ಲ. ಆದ್ದರಿಂದ ನೀನು ಮನುಷ್ಯನಲ್ಲ, ನೀನು ಯಾವ ದೇವತೆ, ನೀನು ಯಾವ ಗಂಧರ್ವ, ನೀನು ಏನು ಅಂತ ಅವಳುಗಳಲ್ಲಿ ಕೇಳ್ತಾಳೆ. ವಸ್ತು ಇನ್ನೊಬ್ಬನಿಗೆ ಸತಿಯಾಗಬೇಕಾದವಳು ಆ ಮಾತಿನಂತೆ, ಸುರಭಿಯ ಮಾತಿನಂತೆ. ಆದರೆ ನಿನ್ನನ್ನು ಕಂಡು ಮನಸೋತಿದ್ದಾಳೆ. ಈಗ ಆ ಮಾತು ಸುಳ್ಳಾಗ್ತದೋ, ಇದು ಅವಳ ಮೋಹ ಸುಳ್ಳಾಗ್ತದೋ ಗೊತ್ತಿಲ್ಲ, ಅಥವಾ ಎರಡು ಸತ್ಯ ಆಗ್ತದೋ ಅದು ಗೊತ್ತಿಲ್ಲ. ಒಟ್ಟಿಗೆ ಏನು ಅಂತಂದರೆ ಅವಳಿಗೆ ಒಂದು ದಿವಸನೂ ಸುಖ ಅಂತ ಇಲ್ಲ. ಪುಣ್ಯಾತ್ಮ ಯಾವಜ್ಜೀವಂಚ ತನ್ವಂಗಿ ದುಃಖಮೇವೋಪಭೋಕ್ಷತಿ. ಪ್ರತಿನಿತ್ಯ ಪಾಪ ದುಃಖ ದುಃಖ ದುಃಖ. ನಾನು ಇಷ್ಟು ವರ್ಷ ಅವಳ ಜೊತೆಯಲ್ಲಿದ್ದೇನೆ, ಒಂದು ದಿವಸ ಹೋದರೂ ಪಾಪ ಅವಳು ನೆಮ್ಮದಿಯಿಂದ ಬದುಕಿದ್ದು ಅಂತ ನಾನು ಕಂಡಿಲ್ಲ. ಆದ್ದರಿಂದ ಇದನ್ನೆಲ್ಲ ಅವಳು ಹೇಳುವಾಗ ಮುಂದೆ ಹೇಳ್ತಾಳೆ, ನೀನು ಯಾರು, ಯಾಕಾಗಿ ಇಲ್ಲಿಗೆ ಬಂದಿದ್ದಿ, ದೇವತೆಯೋ ದೈತ್ಯನೋ ಗಂಧರ್ವನೋ ಪನ್ನಗನೋ ಕಿನ್ನರನೋ? ಯಾಕೆಂತಂದರೆ ನಕ್ಷತ್ರ ಮಾನುಷಗತಿ, ಇಲ್ಲಿ ಮನುಷ್ಯರು ಬರಲಿಕ್ಕೆ ಆಗಲಿಕ್ಕಿಲ್ಲ. ಇದು ಅದಕ್ಕೆ ತತ್ವಾಖ್ಯಾಹಿ ಕೋಸಿತ್ವಂ ಯಥೈವಾ ವಿತತಮ್ಮಯ ಅಂತ ಆ ಕುಂಡಲ ಕೇಳಿದವಾಗ ಕುವಲಯಾಶ್ವ ಹೇಳ್ತಾನೆ. ಅವನು ಕೃಷ್ಣ ಎಲ್ಲ ಹೇಳ್ತೇನೆ, ಶತ್ರುಜಿತೆನ ಮಗ ನಾನು, ಮುನಿರಕ್ಷಣೆಗಾಗಿ ಬಂದವ. ರಕ್ಷಣೆ ಮಾಡುವ ಸಂದರ್ಭದಲ್ಲಿ ವಿಘ್ನವನ್ನುಂಟು ಮಾಡಿದ ಒಂದು ಹಂದಿಯ ರೂಪದ ದೈತ್ಯನನ್ನು ಬಾಣ ಹೊಡೆದೆ. ಅದು ಅಲ್ಲಿಂದ ಹಾರಿ ಹೋಗಿದೆ. ಅದನ್ನು ಅನುಸರಿಸಿಕೊಂಡು ನಾನು ಬಂದಿದ್ದೇನೆ. ಬರುವಾಗ ಒಂದು ಗರ್ತ ಗೊತ್ತಾಗದೆ ಬಿದ್ದಿದ್ದೇನೆ. ಇಲ್ಲಿ ಬರುವಾಗ ದೂರದಲ್ಲಿ ಕಂಡ ಬೆಳಕನ್ನು ಅನುಸರಿಸಿಕೊಂಡು ಬಂದು ನಿನ್ನನ್ನು ಕಂಡೆ. ಇಲ್ಲಿಗೆ ಬಂದು ಇವಳನ್ನು ನೋಡಿದ್ದೇನೆ ಎಂಬುದನ್ನೆಲ್ಲ ಹೇಳಿದ ಅವನು. ತಾಂಚೈವ ಅನುಪ್ರವಿಷ್ಟೋಹಂ ಇಮಂ ಪ್ರಾಸಾದಮುತ್ತಮಂ. ಮುಂದಕ್ಕೆ ಅವರು ಹೇಳ್ತಾರೆ, ಹೀಗೆ ಆನಂತರದಲ್ಲಿ ಅವಳಿಗೆ ಚೇತರಿಸಿಕೊಂಡು ಇವನ ವಿಷಯ ಕೇಳಿ ಸಂತೋಷವಾಯಿತು. ಯಾಕೆಂತಂದರೆ ಸುರಭಿ ಹೇಳಿದ ಮಾತು ಯಾವ ಕಾಲಕ್ಕೂ ಸುಳ್ಳಾಗಲಿಕ್ಕಿಲ್ಲ. ಅದು ಮರ್ತ್ಯಲೋಕದಿಂದಲೇ ಬರುವುದು ಅಂತ ಹೇಳಿದ್ದಿ, ಇವನೇ ಹಾಗಿದ್ರೆ ಹೊಡೆದು ಕೊಂದದ್ದು ಅಂತ ಸ್ಪಷ್ಟವಾಯಿತು. ಹಾಗಿದ್ರೆ ಇವಳಿಗೆ ಯೋಗ್ಯನಾದವರ ಆದ್ದರಿಂದಾಗಿ ಇಬ್ಬರು ನಾನು ಸೇರಿಸಿಬಿಟ್ಟು ನನ್ನ ಕೆಲಸ ಮುಗಿಯಿತಲ್ಲಿ ಅಂತಂದುಕೊಂಡು ಆ ಕುಂಡಲ ಹೇಳ್ತಾಳೆ, ವೀರ ಸತ್ಯಂ ಅಸಂದಿಗ್ಧಂ ಭವತಾಭಿಹಿತಂ ವಚಃ ನಾನ್ಯತ್ರ ಹೃದಯಂ ಹೃಸ್ಯ ದೃಷ್ಟ್ವಾ ಸ್ಥೈರ್ಯಂ ಪ್ರಯಾಸ್ಯತಿ. ಸರಿ ಅಂತಂದುಕೊಂಡು ಅವಳನ್ನು ಸ್ವೀಕರಿಸಬೇಕು ಅಂತ ಅವನು ಹೇಳ್ತಾನೆ. ನಾನು ಪರವಾನಹಮಿತ್ಯಾಹ, ನಾನು ಇನ್ನೊಬ್ಬ ಇಲ್ಲ, ಒಬ್ಬನೇ ಇರುವುದು. ನಾನು ಇನ್ನೊಬ್ಬರ ಅಧೀನದಲ್ಲಿರುವವ. ಇವಳನ್ನು ಸ್ವೀಕರಿಸಬೇಕು ಅಂತಂದರೆ ಹೇಳುವುದಕ್ಕೂ ಅಂದರೆ ಕನ್ಯಾ ಅವಳು ಹೆಣ್ಣಿದ್ದಾಳೆ, ನಾನು ಹೋದೆ ಅದಕ್ಕೆ ಅರ್ಥ ಇಲ್ಲ ಅಂತಾಗ್ತದೆ ಅಂತ ಹೇಳಿದವಾಗ ತಕ್ಷಣದಲ್ಲಿ ಆ ಕುಂಡಲ ತಮ್ಮ ಕುಲಗುರುವಾದ ತುಂಬರುವನ್ನು ತಾನು ಸ್ಮರಣೆ ಮಾಡಿದ್ದಾಳೆ. ತಕ್ಷಣದಲ್ಲಿ ಅವನು ಸಮಿತ್ತು ಕುಶ ಎಲ್ಲವನ್ನು ಹಿಡ್ಕೊಂಡೆಲ್ಲ ಅಲ್ಲಿಗೆ ಆ ಜಾಗಕ್ಕೆ ಬಂದಿದ್ದಾನೆ. ತುಂಬರು ಕುಂಡಲೆಯ ಮೇಲೆ ಗೌರವದಿಂದ ಬಂದಿದ್ದಾನಂತೆ. ಅಗ್ನಿ ಜ್ವಲಿಸಿದ್ದಾರೆ. ಮಂತ್ರಪೂರ್ವಕವಾಗಿ ಆ ಮದಾಲಸೆಗೂ ಹಾಗೂ ಋತಧ್ವಜನಿಗೂ ಕುಲಯಾಶ್ವ ಅದು ಸಿಕ್ಕಿದ ಮೇಲೆ, ಕುದುರೆ ಸಿಕ್ಕಿದ ಮೇಲೆ ಅವನನ್ನು ಕುವಲಯಾಶ್ವ ಅಂತಲೇ ಕರೆಯುವಂಥದ್ದು. ಹೀಗೆ ಆ ಕುವಲಯಾಶ್ವನಿಗೂ ಮದಾಲಸೆಗೂ ವಿವಾಹ ವಿಧಿ ಮುಗಿದಿದೆ.